ಆಯ್ತು ಅಂದರೆ ನಾವಿಲ್ಲ ಅಂದರೆ ಮೇಂಟೈನ್ ಮಾಡೋಕ್ಕೆ ಇರ್ತೀರ ಸರ್. ಇದು ಎಷ್ಟು ತಿಂಗಳಾಗಿದೆ ಸರ್ ಇದು? ಒಂದು 15ರಿಂದ 16 ತಿಂಗಳಾಗಿದೆ ಸರ್. ಓಕೆ ಓಕೆ ಹಾಂ. ಸೊ ಇದಕ್ಕೆ ಮಾಮೂಲಿ ಹುಲ್ಲು ಹಾಕ್ತೀರಾ, ಇದಕ್ಕೆ ಮಾತ್ರ ಸಪ್ರೇಟಾಗಿ? ಇಲ್ಲ ಸರ್, ಮಾಮೂಲಿ ಹುಲ್ಲೇ ಹಾಕ್ತೀವಿ. ಫೀಡಿಂಗ್ ಸ್ವಲ್ಪ ಚೇಂಜಸ್. ಫೀಡಿಂಗಲ್ಲಿ ಅಂದರೆ ಮೊಟ್ಟೆ ಅದೆಲ್ಲ ಹಾಲು, ಮೊಟ್ಟೆ, ಡ್ರೈ ಫ್ರೂಟ್ಸ್ ಕೊಡ್ತಾ ಇರ್ತೀವಿ ವಾರಕ್ಕೊಂದೆರಡು ಸರಿ. ಓಕೆ. ಉಳ್ಳಿ. ಸರ್ ನೀವು ಇಷ್ಟು ಯುವಕರಾಗಿ ಇಷ್ಟೆಲ್ಲ ಹಸು ಇಷ್ಟು ಸಾಕ್ತಾ ಇದ್ದೀರಾ, ಸೊ ನಿಮ್ಮ ಪ್ರತಿನಿತ್ಯದ ಕೆಲಸ ಹೇಗಿರುತ್ತೆ? ದಿನಚರಿ ಯಾವ ರೀತಿ? ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ಏನೇನು ಮಾಡ್ತೀರಾ? ನಮ್ಮ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದರೆ ನಮ್ಮ ದಿನಚರಿನೇ ಇದು, ಬೇರೆ ಇನ್ನೇನು ಇಲ್ಲ. ಏನೇನು ಮಾಡ್ತೀರಾ 5 ಗಂಟೆಗೆ ಎದ್ದು? 5 ಗಂಟೆಗೆ ಎದ್ದು ಕೊಟ್ಟಿಗೆ ಕ್ಲೀನ್ ಮಾಡಬೇಕು, ತಿರ್ಗಿ ಅವಕ್ಕೆ ನೀರಿಡಬೇಕು, ನೀರಿಟ್ಟು ಹಾಲು ಕರ್ಕೊಂಡು ಮಾಮೂಲಿ ಮೇವು ಹಾಕ್ತೀವಿ ಸರ್ ಬೆಳಗ್ಗೆ. ತಿರ್ಗಿ ಮಧ್ಯಾಹ್ನ ಒಂದು ಟ್ರಿಪ್ ಸೇಮ್ ಅದೇ ಥರ ಮಾಡ್ತೀವಿ, ನೈಟ್ ಒಂದು ಸರಿ ಮಾಡ್ತೀವಿ ಸರ್. ಸೊ ನೀವು ಪರ್ ಡೇ 160 ಲೀಟ್ರ್ ಹಾಲು ಹಾಕ್ತೀನಿ ಅಂತ ಹೇಳಿದ್ವಿ. ಹಾಂ ಸರ್. ಸೊ ಓಕೆ, 160 ಲೀಟ್ರ್ ಹಾಕ್ತಾ ಇದ್ದೀರಾ. ನಿಮಗೆ ಈ ಹಸುಗಳ ಮೇಂಟೆನೆನ್ಸ್ಗೆ ಅಂತ ಎಷ್ಟು ಖರ್ಚು ಬೀಳುತ್ತೆ ಸರ್? ಮೇಂಟೆನೆನ್ಸ್ಗೆ 60% ಹುಲ್ಲು ಇಲ್ಲಿ ನಾವು ಬೆಂಗಳೂರಾಗಿ ಇರೋದ್ರಿಂದ ಹುಲ್ಲು ಕೊಂಡಿಲ್ಲದೆ ಇರೋದ್ರಿಂದ ನಮಗೆ ಒಂದು 40% ಉಳಿತಾ ಇದೆ. ಹುಲ್ಲು ಕೊಂಡಿದ್ದಿದ್ರೆ ನಮ್ಮ ಬೆಂಗಳೂರಲ್ಲಿ ಏನೂ ಉಳಿತಾ ಇರಲಿಲ್ಲ. ಸೊ ಅಂದರೆ ನಿಮಗೆ ಮಿಲ್ಕು ನಾವು ಅಪಾರ್ಟ್ಮೆಂಟ್ಸ್ಗೆ ಹಾಕ್ತಾ ಇರೋದ್ರಿಂದ ವರ್ತಿದೆ. KMF ಹಾಕಿದ್ರೆ ಲಾಸಲ್ಲೇ ನಡೀತಾ ಇತ್ತು ಸರ್. ಸೊ ಅದೇ ಬೆಂಗಳೂರಲ್ಲಿ ತುಂಬ ಜನ ನೋಡ್ತಾ ಇರ್ತಾರೆ, ಪ್ಯೂರ್ ಹಾಲ್ಗೆ ಅವ್ರಿಗೆ ಸಾಕಷ್ಟು ಅವಶ್ಯಕತೆ ಇರುತ್ತೆ. ಸೊ ನೀವು ಪ್ಯೂರ್ ಹಾಲನ್ನ ಕೊಡ್ತಾ ಇದ್ದೀರಾ, ಸೊ ನಿಮ್ಗೆ ಇದರಲ್ಲಿ ಒಳ್ಳೆ ಯಶಸ್ಸು ಸಿಗಲಿ. ಪರ್ ಮಂತ್ ನೀವು ಈ ಹಸುಗಳಿಂದ ಹೈನುಗಾರಿಕೆಯಿಂದನೇ ನಿಮ್ಮ ಆದಾಯ ಎಷ್ಟು ಗಳಿಸ್ತಾ ಇದ್ದೀರಾ ಸರ್? ಸರ್ ಎಲ್ಲ 1.5 ಲಕ್ಷ ಆಗುತ್ತೆ ಸರ್. 1.5 ಲ್ಯಾಕ್. ಸೊ ನಿಮಗೆ ಅಂದರೆ ಅಪಾರ್ಟ್ಮೆಂಟಿಂದನೇ ಬರುತ್ತೆ, ಇಲ್ಲ ಅಂದರೆ KMF ಏನು ಹಾಕೋದೇ ಇಲ್ವಾ? KMFಗೆ ಕಮ್ಮಿ ಆಗ್ತಾ ಇದ್ದೀವಿ ಸರ್. ಫಸ್ಟ್ ಎಲ್ಲ KMFಗೆ ಟೈಮ್ಗೆ 120 ಲೀಟರ್ಸಿಂದ 140 ಲೀಟರ್ಸ್ ಹಾಕಿದ್ದೀವಿ. KMFಲ್ಲೂ ಡೈರಿಯಲ್ಲಿ 4 ಸರಿ ಫಸ್ಟ್ ಪ್ಲೇಸೇ ತೊಗೊಂಡಿದ್ದೀವಿ. ಸೂಪರ್ ಸರ್. ನಾವು ಕಾಂಪಿಟೇಷನ್ಗೆಲ್ಲ ಹೋಗ್ತೀವಿ. ನಮ್ಮ ಅಣ್ಣ ಇದ್ದಾರೆ ಮಹಾಲಕ್ಷ್ಮಿ ಲೇಔಟಲ್ಲಿ, ಕೋಟೆ ಚಂದ್ರು ಅಂತ. ನಮಗೆ ಫುಲ್ಲು ಅವರಿಂದನೇ ಎಲ್ಲ ಕಲ್ತಿರೋದು. ಅವ್ರದ್ದು ಹೈನುಗಾರಿಕೆನೇನಾ? ಅವ್ರದ್ದು ಹೈನುಗಾರಿಕೆನೇ. ನನ್ನ ಕಲ್ತಿರೋದೆಲ್ಲ ಅವ್ರ ಹತ್ರನೇ ಸರ್. ಸೊ ನಿಮಗೆ KMF ಆದಾಗ ನಿಮಗೆ 2 ಬಿಲ್ ಬರ್ತಿತ್ತು ಅನ್ಸುತ್ತೆ? ಹೌದು. ಓಕೆ, ಒಂದು ಬಿಲ್ಲು ಮೇಂಟೆನೆನ್ಸ್ ಖರ್ಚಾದ್ರೆ ಇನ್ನೊಂದು ಬಿಲ್ ಲಾಭ ಆಗ್ತಿಲ್ಲ. ಸೊ ಇದರಲ್ಲಿ ನೀವು ಅಪಾರ್ಟ್ಮೆಂಟ್ ಆಗೋದ್ರಿಂದ ಒಳ್ಳೆ ಲಾಭ ಗಳಿಸ್ತಾ ಇದ್ದೀರಾ ಒಂದು. ಸೊ ನೀವು ಪರ್ ಮಂತ್ 1.5 ಲ್ಯಾಕ್ ಅಂತ ಹೇಳಿದ್ರಿ, 1.5 ಲಕ್ಷ. ನಿಮ್ಮ ಮೇಂಟೆನೆನ್ಸ್ಗೆ, ಈ ಹುಲ್ಲಿಗೆ, ಫೀಡಿಗೆ, ಹಸುಗಳನ್ನ ನೋಡ್ಕೊಳೋದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಅದರಲ್ಲಿ? ಸರ್ ಅದು 60% ಖರ್ಚಾಗುತ್ತೆ. ಓಕೆ. ಉಳ್ಕೊಳ್ತಾ ಇರೋದು ಇಲ್ದಿದ್ರಿಂದ 40% ಉಳಿಯುತ್ತೆ ಅಷ್ಟೇ ನಮ್ಮ ಸಿಟಿಯಲ್ಲಿ. ಇಲ್ಲ ಅಂದರೆ ಅದು ಏನು ಉಳಿಯೋಲ್ಲ ಸರ್. ಸಿಟಿಯಲ್ಲಿ ಮೇಯಿಸ್ತೀವಿ ಅಂದರೆ ಏನು ಉಳಿಯೋಲ್ಲ. ಸೊ ಇವುಗಳನ್ನ ಕ್ಲೀನ್ನೆಸ್ಸು, ಮೇಂಟೆನೆನ್ಸು ಯಾವ ರೀತಿ ನೋಡ್ಕೊತೀರಾ ಸರ್ ನೀವು? ಅಂದರೆ ಪ್ರತಿನಿತ್ಯ ತೊಳಿತೀರಾ? ಪ್ರತಿನಿತ್ಯ ತೊಳಿತೀವಿ ಸರ್. ಓಕೆ. ಸೊ ನಿಮಗೆ ವೆಟರ್ನರಿ ಡಾಕ್ಟರ್ ಸೌಲಭ್ಯತೆ ಇಲ್ಲ ಅಂತ ಹೇಳಿದ್ದೀರಾ, ಅಂದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟೇ ಮಾಡಿಲ್ಲ, ಪ್ರತಿಯೊಂದು ಕಾಯಿಲೆ ಬಗ್ಗೆ ನಿಮಗೆ ಮಾಹಿತಿ ಗೊತ್ತು ಅಂತ ಕೂಡ ಹೇಳ್ತೀರಾ. ಸೊ ನೀವು ನೋಡಿರೋದು ಬರೀ FMD ಕಾಯಿಲೆ ಅಷ್ಟೇ, ಇನ್ನೇನು ಇಲ್ಲ ಅದನ್ನ ಬಿಟ್ಟು? ಇಲ್ಲ. ಕೆಚ್ಚಲು ಬಾವು ಅನ್ನೋದನ್ನ ಯಾವತ್ತೂ ನೋಡೇ ಇಲ್ಲ ನೀವು? ಕೆಚ್ಚಲು ಬಾವು ಆಗುತ್ತೆ ಸರ್, ಕೆಚ್ಚಲು ಬಾವು ಆಗದಿರೇನಿಲ್ಲ, ಆಗುತ್ತೆ. ರೀಸನ್ ಏನು ಸರ್ ಅದು ಆಗೋದಕ್ಕೆ? ಅಂದರೆ ನಾನು ಕೆಲವೊಂದು ಕಡೆ ನೋಡಿದ್ದೀನಿ, ಅಂದರೆ ಅವರು ಸಗಣಿ ಮೇಲೆ ಬಿಟ್ಟೇ ಇರ್ತಾರೆ, ಅದೇನೋ ವ್ಯಾಕ್ಸಿನ್ ಕೂಡ ಹಾಕಿದ್ದಾರೆ ಅಂತ ನಮಗೊಬ್ರು ಮಾಹಿತಿ ಕೂಡ ಕೊಡ್ತಾರೆ, ಅದನ್ನ ಹಾಗೆ ರೀತಿ ಹಂಗೆ ಬೆಳೆಸ್ಬೇಕು ಅಂತ ಹೇಳ್ತಾರೆ. ಸೊ ಇನ್ನೊಬ್ರು ಪ್ರತಿನಿತ್ಯ ಕ್ಲೀನ್ ಮಾಡಲೇಬೇಕು, ಇಲ್ಲ ಹಸುಗಳ ಆರೋಗ್ಯ ತುಂಬಾನೇ ಕಷ್ಟ ಆಗುತ್ತೆ ಅಂತಾರೆ. ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಹೆಂಗೆ ಹೇಳ್ತೀರಾ? ನಮ್ಮ ಪ್ರಕಾರ ಕೆಚ್ಚಲು ಬಾವು ಅಂದರೆ ಕರೆಕ್ಟಾಗಿ ಹಾಲು ಕರೀದಿರೇ ಇದ್ದಾಗ, ಕ್ಲೀನಿಂಗ್ ಮಾಡದಿರೇ ಇದ್ದರೆ ಕೆಚ್ಚಲು ಬಾವು ಆಗುತ್ತೆ, ಬಿಟ್ಟರೆ ಬೇರೆ ಏನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ? ಮೇವು ತರಿಸೋದಲ್ಲ ಸರ್, ನಾವೇ ಬೆಳೆದಿದೆ. ಓಕೆ. ನಿಮ್ಮದೇ ಓನ್. ಎಲ್ಲಿ ಈ ಸಿಟಿಲಿ ನಿಮಗೆ ಸೌಲಭ್ಯ ಇದೆಯಾ ಸರ್? ಜಾಗ ಇದೆಯಾ ಬೆಳೆಯೋದಕ್ಕೆ? ಜಾಗ ಇದೆ. ನನಗಂತೂ ತುಂಬ ಆಶ್ಚರ್ಯ ಆಗ್ತಿದೆ. ಅದು ಯಲಂಕದಲ್ಲಿ ಕೋಗಿಲಲ್ಲಿ ಇದ್ದೀರಾ, ಇಷ್ಟು ಹಸುಗಳನ್ನ ಹೈನುಗಾರಿಕೆ ಮಾಡ್ತಿದ್ದೀರಾ ಅಂದರೆ ಆಶ್ಚರ್ಯಕರ ವಿಷಯ. ಎಲ್ಲ ಯಲಂಕದಲ್ಲಿ ಎಲ್ಲ ಯೂತು 30 ಜನ ಇದ್ದಾರೆ ಸರ್. ಎಲ್ಲ ಯೂತೆ ಸರ್ ಮಾಡ್ತಾ ಇರೋದು. ಯಲಂಕ ಸಿಟಿ ಒಳಗೆ? ಯಲಂಕ ಸಿಟಿ ಒಳಗೆ 30 ಜನ ಇದ್ದಾರೆ ಸರ್ ಹೆಚ್ಚು. ಸೂಪರ್ ಸರ್. MP ಇದು ಪಾಲ್ನಹಳ್ಳಿ ಡೈರಿಗೆ ಹಾಲು ಹಾಕ್ತೀವಿ. ಪಾಲ್ನಹಳ್ಳಿ ಡೈರಿ ಓಡ್ತಾ ಇರೋದೇ ನಮ್ಮ ಯಲಂಕ ಹಾಲಿಂದ. ಸರ್ ನೀವು ಯಾವುದಾದ್ರು ಕಾಂಪಿಟೇಷನ್ಗಳನ್ನ ಅಟೆಂಡ್ ಮಾಡಿದ್ದೀರಾ? ಕಾಂಪಿಟೇಷನ್ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್? ಮಾಡಿದ್ದೀವಿ. ಯಾವ ರೀತಿ ಇದೆ ಎಕ್ಸ್ಪೀರಿಯನ್ಸ್? ಅಂದರೆ ಏನೇನು ಯಾವ್ದಾವ್ದು ಕರ್ಕೊಂಡೋಗಿ ಎಷ್ಟು ಲೀಟ್ರ್ ಹಾಕಿದ್ದೀರಾ ಸರ್? ಹೈಯೆಸ್ಟ್ 40 ಲೀಟರ್ಸ್ ಗಂಟ ಹಾಕಿದ್ದೀವಿ ಸರ್. ಓಕೆ, ಸೂಪರ್. ಸೊ ಯಾವುದಾದ್ರೂ ರೀಸೆಂಟಾಗಿ ಅಟೆಂಡ್ ಮಾಡಿರೋದು ಯಾವ್ದಾದ್ರು ನೆನಪಿದೆಯಾ? ರೀಸೆಂಟಾಗಿ ಅಂದರೆ 2 ಇಯರ್ಸ್ ಬ್ಯಾಕು ದೊಡ್ಡಬಳ್ಳಾಪುರದಲ್ಲಿ ಅಟೆಂಡ್ ಮಾಡಿದ್ವಿ ಸರ್. ಓಕೆ. ಅಲ್ಲಿ ಎಷ್ಟು ಲೀಟ್ರ್ ಹಾಕಿ? ಒಂದು ಸರಿ ಸೆಕೆಂಡ್ ಪ್ಲೇಸ್ ಆಗಿತ್ತು, ಒಂದು ಸರಿ ಫಸ್ಟ್ ಪ್ಲೇಸ್ ಆಗಿತ್ತು. ಸರ್, ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ಇಲ್ಲಿ ಇಷ್ಟು ಹಸುಗಳಿಂದ ನಂದು ಒಂದೇ ಪ್ರಶ್ನೆ, ಎಷ್ಟೋ ಜನ ಯುವಕರು ಇರ್ತಾರೆ, ಅವ್ರು ಗೊಂದಲದಲ್ಲಿ ಇರ್ತಾರೆ, ಹೈನುಗಾರಿಕೆ ಮಾಡಿದ್ರೆ ನನಗೆ ಲಾಭ ಇದೆಯಾ? ಇಷ್ಟೇ ಸಿಂಪಲ್ ಶೆಡ್ಡಲ್ಲಿ ಒಳ್ಳೆ ಹಸುಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ, ಈ ಶೆಡ್ಡಿಗೆ ಇದಕ್ಕೆಲ್ಲ ಹೊಸ ಮಾಡಬೇಕು ಅಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬಿಡ್ಬೋದು ಸರ್?
ಸರ್ ಅದು ಇನ್ವೆಸ್ಟ್ಮೆಂಟ್ ನಾವು ಯಾವ ಥರ ಮಾಡ್ಕೊತೀವೋ ಅದ್ರ ಮೇಲೆ ಡಿಪೆಂಡು ಇನ್ವೆಸ್ಟ್ಮೆಂಟು. ಹೌದು. ಸ್ವಂತ ಮಾಡೋದ್ರಿಂದ ಮಾಡೋಣ ಏನೇ ಆದರೂ ಮಾಡ್ತೀವಿ ಅನ್ನೋ ಇದಿದ್ರೆ ಮಾಡಿದ್ರೆ ಏನೂ ಲಾಸ್ ಇಲ್ಲ ಸರ್, ಮಾಡ್ಬೋದು. ಮೇಯ್ನು ಬ್ರೀಡಿಂಗು ಮಿನಿಮಮ್ 15 ಲೀಟರ್ಸ್ ಆದರೂ ಇದ್ದರೆ ಅವ್ರು ಮಾಡಿದ್ರೆ ಹೊರ್ತಿದೆ ಸರ್, ಇಲ್ಲ ಅಂದರೆ ಲಾಸ್ ಆಗುತ್ತೆ ಸರ್. ಸೊ ಈ ಹಸುಗಳ ಸಾಕಾಣಿಕೆಗೆ ಹೈನುಗಾರಿಕೆಗೆ ಶೆಡ್ ಬೇಕೇ ಬೇಕಾ? ಬೇಕು ಸರ್, ಶೆಡ್ ಬೇಕೇ ಬೇಕು. ಓಕೆ. ಸೊ ನಿಮಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಷ್ಟು ಹಸುಗಳನ್ನ ಸಾಕಿ ನಿಮಗೆ ನೆಮ್ಮದಿ ಇದೆಯಾ? ಒಳ್ಳೆ ಆದಾಯ ಗಳಿಸ್ತಾ ಇದ್ದೀರಾ? ಖುಷಿಯಾಗಿದ್ದೀರಾ ಜೀವನದಲ್ಲಿ? ಆದಾಯ ಗಳಿಸ್ತಾ ಇದ್ದೀವಿ ಅನ್ನೋದಕ್ಕಿಂತ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ಕೆಲಸ 1 ಅವರ್ ಲೇಟ್ ಆದ್ರೂ ನಾವು ಮಾಡ್ಕೊಂತೀವಿ ಅನ್ನೋ ಇದ್ರ ಮೇಲೆ ಮಾಡಿಸ್ಬೋದು ಸರ್. ಸೊ ನಿಮಗೆ ನೀವೇ ಓನರ್? ನಾವೇ ಓನರು, ನಾವೇ ಇದು. ಬೇರೆಯವ್ರ ಹತ್ರ ಹೋಗಿ ಅವ್ರ ಕೈಯಲ್ಲಿ ಅನ್ಸ್ಕೊಂಡು ಮಾಡಿಸ್ಕೊಂಡು ಮಾಡೋ ಬದಲು ಏನಂದ್ರೆ ಎಲ್ಲೂ ಹೋಗಕ್ಕಾಗಲ್ಲ, ಅದೊಂದು ಮೇಯ್ನ್ ಇದು. ಅದೆಲ್ಲ ಇದು ಮಾಡ್ತೀವಿ ಅಂದ್ರೆ ಮಾಡ್ಬೋದು. ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ಅಂದ್ರೆ ಹಸುಗಳು, ಒಂದು ಹಸು ಮನೇಲಿದ್ರೆ ಮಹಾಲಕ್ಷ್ಮಿ ತರ ಅಂತಾರೆ. ಸೊ ಹಸು ಸಾಕಿದ್ರೆ ಯಾರೇ ಒಬ್ರು ಅವರು ಅಂದ್ರೆ ಪ್ರತಿಯೊಬ್ರು ಒಬ್ಬರಾದ್ರೂ ಮನೇಲಿ ಇರಲೇಬೇಕು ಅಂತಾರೆ. ಇದು ಎಷ್ಟು ಮತ್ತೆ ಸತ್ಯ ನಿಮ್ಮ ಪ್ರಕಾರ? ಇಲ್ಲ, ಆ ಟೈಮ್ ಪೂರ್ತಿ ಏನು ಇರಲೇಬೇಕು ಅನ್ನೋದೇನಿಲ್ಲ ಸರ್. ಆ ಟೈಮ್ಗೆ ಒಂದು ಹಾಫ್ ಅನ್ ಅವರ್ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಆಗುತ್ತೆ, ಪರವಾಗಿಲ್ಲ. ಈ ಡೈರಿಗೆ ಹಾಕಂಗಿದ್ರೆ ಮಾತ್ರ ಕಂಪಲ್ಸರಿ ಆ ಟೈಮಲ್ಲಿ ಇರಲೇಬೇಕು. ಸೊ ನೀವು ಹಸುಗಳಿಗೆ ಅಂತ ದಿನದಲ್ಲಿ ಎಷ್ಟು ನಿಮಿಷ, ಎಷ್ಟು ಗಂಟೆಗಳನ್ನ ಮೀಸಲಾಗಿಡ್ತೀರಾ ಸರ್? ಬೆಳಗ್ಗೆ 1-2 ಅವರ್, ಮಧ್ಯಾಹ್ನ 1-2 ಅವರ್, ಸಂಜೆ 1 ಅವರ್ ಅಷ್ಟೇ. ಮಿನಿಮಮ್ ಒಂದು 5 ಅವರ್ ಸಾಕು ಸರ್ ದಿನ ಎಲ್ಲ. ಪ್ರತಿನಿತ್ಯ 5 ಗಂಟೆ ಇಡ್ತಾ ಇದ್ದೀರಾ. ಸೊ ಯಾರಾದರೂ ಯುವಕರು ಗೊಂದಲದಲ್ಲಿದ್ದು ನಾನು ಈ ರೀತಿ ಹೈನುಗಾರಿಕೆ ಮಾಡಬೇಕು, ಇದರಿಂದ ಲಾಭ ಇದೆಯಾ ಅನ್ನೋರಿಗೆ ನಿಮ್ಮ ಮುಖಾಂತರ, ನಮ್ಮ ಚಾನಲ್ ಮುಖಾಂತರ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ ಅದೇ ಕೆಲಸದವ್ರ ಮೇಲೆ ಡಿಪೆಂಡ್ ಆಗದಿರೆ ದಿನನಿತ್ಯ ಕೆಲಸದವ್ರ ಮೇಲೆ ಡಿಪೆಂಡ್ ಆದ್ರೂ ಅವ್ರು ದಿನನಿತ್ಯ ಒಂದು ಸರಿ ಶೆಡ್ಗೆ ಹೋಗಿ ಬಂದರೆ ಏನು ತೊಂದರೆ ಇಲ್ಲ ಫುಲ್ಲು ಲೇಬರ್ ಮೇಲೆ ಬಿಟ್ಟರೆ ತೊಂದರೆ ಆಗುತ್ತೆ ಸರ್. ಪ್ರಾರಂಭ ಮಾಡಬೇಕಂದ್ರೆ ಎಷ್ಟು ಕಮ್ಮಿ ಹಸುಗಳಿಂದ ಸ್ಟಾರ್ಟ್ ಮಾಡಬೇಕಾ, ಇಲ್ಲ ಯಾವ ರೀತಿ ಸರ್ ಅದು? ಸರ್ ಮಿನಿಮಮ್ ಒಂದು 5 ಹಸು ಆದರೂ ಇರಲೇಬೇಕು ಸರ್. ಓಕೆ, ಒಂದು 5 ಹಸು ಇರಲಿ. ಕೆಲವು ಜನಗಳಿಗೆ ಹಸುಗಳ ಬಗ್ಗೆ ಐಡಿಯಾ ಅಷ್ಟಿರಲ್ಲ, ಇನ್ನೂ ಹೊಸ್ದಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಒಂದು 2 ಹಸು ತಂದರೆ ಓಕೆ ಅಂತೀರಾ, ಇಲ್ಲ ಅವ್ರಿಗೂ ಒಂದು 3-4 ಇರಲೇಬೇಕು? ಸರ್ ಒಂದು ಮಾಮೂಲಿ 2 ಹಸು ಇದ್ರೂ ಅದೇ ಕೆಲಸನೇ, 5 ಹಸು ಇದ್ರೂ ಅದೇ ಕೆಲಸನೇ. ಕೆಲಸ ಏನು ಜಾಸ್ತಿ ಆಗಲ್ಲ, ಅದೇ ಟೈಮೇ ಮಾಡ್ಬೋದು. 5 ಹಸು ಕಟ್ಕೊಂಡು ಮಾಡ್ಬೋದು. ಮೇಯ್ನು ಸುಮ್ಮನೆ ಅವ್ರ ಮಾತು ಕೇಳ್ಬಿಟ್ಟು ಪಂಜಾಬ್ಗೆ ಹೋಗಿ ತರಿಸೋದು ಅವೆಲ್ಲ ಮಾಡಬಾರ್ದು ಸರ್. ಫಸ್ಟು ಇಲ್ಲಿಂದನೇ ತೊಗೊಂಡು ಅವ್ರ ಅನುಭವ ಮಾಡ್ಕೊಂಡು ಮಾಡ್ಬೋದು. ನಾನು ತುಂಬ ಕಡೆ ಕೇಳಿದ್ದೀನಿ, ಒಳಗಡೆಯಿಂದ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಜನಗಳು ಜಾಸ್ತಿ ಒತ್ತು ಕೊಡ್ತಾರೆ. ಸೊ ಅದರಿಂದ ಅವ್ರು ಏನಾದರೂ ಮೋಸ ಹೋಗ್ತಿದ್ದಾರಾ? ಇಲ್ಲಾಂದರೆ ಒಂದು ಹಸು ಖರೀದಿ ಮಾಡ್ಬೇಕಂದ್ರೆ ಅವ್ರು ಏನೇನು ಗಮನದಲ್ಲಿ ಇಟ್ಕೊಬೇಕು ಸರ್? ಅಂದರೆ ಏನೇನು ನೋಡ್ಕೊಳ್ಬೇಕು ಅವ್ರು? ಮಿನಿಮಮ್ ಅಂದರೆ ಅವರು ಅಲ್ಲಿ ನೋಡಬೇಕು, ಕೆಚ್ಚಲು ನೋಡಬೇಕು. ಅಲ್ಲಿಂದ ಏನು ಗೊತ್ತಾಗುತ್ತೆ ಅವ್ರಿಗೆ? ಅಲ್ಲೂ ವಯಸ್ಸು ಗೊತ್ತಾಗುತ್ತೆ ಸರ್. ಅದು ಫಸ್ಟ್ ಇಲ್ಡ, ಸೆಕೆಂಡ್ ಇಲ್ಡ, ಅಲ್ಲಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಾಡಿ ಸ್ಟ್ರಕ್ಚರು, ಕೆಚ್ಚಲು ನೋಡಿದ್ರೆ ಅದು ಮಿನಿಮಮ್ ಗೊತ್ತಾಗುತ್ತೆ ಸರ್, ಎಷ್ಟು ಏನಿದೆ ಏನು ಅಂತ ಗೊತ್ತಾಗುತ್ತೆ. ಓಕೆ ಸರ್. ಸರ್ ಈ ಓರಿನ ನೋಡಿದ್ರೆ ನನಗೆ ಒಂಥರ ಸ್ಪೆಷಲ್ ಫೀಲ್ ಆಗ್ತಿದ್ರೆ, ಇದು ವಿಶೇಷತೆ ಏನು ಸರ್ ಈ ಓರಿದು? ಸರ್ ಇದು ಬ್ರೀಡಿಂಗ್ ಪರ್ಪಸ್ಗೋಸ್ಕರ ತಂದಿರೋದು. ಇದು ಬ್ರೀಡ್ ಬಂದು HF. ಇದು ಪಂಜಾಬಿಂದ ಇದ್ರ ತಾಯಿ ತೊಗೊಂಬಂದಿದ್ರು ಕಾಂಪಿಟೇಷನ್ಗೋಸ್ಕರ. ಕಾಂಪಿಟೇಷನ್ಗೆ ತಂದಿರ್ಬೇಕಾದ್ರೆ ಇದರಲ್ಲಿ ಇದು ಮೇಲ್ ಆಯಿತು, ಅದರಿಂದ ನಾವು ತೊಗೊಂಬಂದು ನಾವು ಸಾಕ್ತಾ ಇರೋದು ಸರ್. ಓಕೆ ಸರ್. ಬ್ರೀಡಿಂಗ್ಗೋಸ್ಕರ ಮನೇಲಿ ಒಂದು ಓರಿ ಸಾಕ್ತೀವಿ ಸರ್. ನಿಮ್ಮ ಕಂಪಲ್ಸರಿ ಒಂದು ಓರಿ ಇದ್ದೇ ಇರುತ್ತೆ ಬ್ರೀಡಿಂಗ್ಗೋಸ್ಕರ. ಸೂಪರ್ ಸರ್. ಸೊ ಯಾರ್ಯಾರು ಕ್ರಾಸಿಂಗಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಇವ್ರ ಡೀಟೇಲ್ಸು ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಗೋದು ಗ್ಯಾರಂಟಿ. ಸೊ ಆದಷ್ಟು ಬೇಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ನಮ್ಮ ವೀಕ್ಷಕರಿಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಪರ್ ಡೇ 160 ಲೀಟ್ರ್ ಆಗ್ತಿದ್ದಾರೆ ಅಂದರೆ ಸಾಮಾನ್ಯ ವಿಷಯ ಅಲ್ಲ. ಅದು ಯಲಹಂಕ ಸಿಟಿ ಒಳಗಡೆ ಕೋಗಿಲು ಗ್ರಾಮದಲ್ಲಿ ಇದ್ದು ಸಿಟಿ ಒಳಗಡೆ ಇಷ್ಟು ಹಾಲು ಆಗ್ತಿದ್ದೀರಾ ಅಂದರೆ ಸಾಮಾನ್ಯವಾದ ವಿಚಾರ ಅಲ್ಲ. ಸೊ ನಿಮ್ಮ ಈ ಹೈನುಗಾರಿಕೆ ಪಾರಂಪರಿಕವಾಗಿ ಬಂದಿದ್ದು ಅಂತ ನೀವು ಹೇಳಿದ್ರಿ. ಇದರಿಂದ ನಿಮ್ಗೆ ಇನ್ನೂ ಒಳ್ಳೆ ಯಶಸ್ಸು ಸಿಗಲಿ. ನಮ್ಗೆ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ, ಹಾಲು ಉತ್ಪಾದನೆ ಜಾಸ್ತಿ ಹೇಗೆ ಮಾಡಬೇಕು, ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಮೇವು ಯಾವ ರೀತಿ ನೋಡ್ಕೋಬೇಕು, ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ವೀಕ್ಷಕರ ಕಡೆಯಿಂದ, ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.